ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆ್ಯಂಡ್ ನ್ಯೂ ವಿಡಿಯೋ ಗಾಯ್ಸ್. ಇವತ್ತು ನಮ್ಮೂರಲ್ಲಿ ಹುಡುಗರದು ಕ್ರಿಕೆಟ್ ಮ್ಯಾಚ್ ಇದೆ, ಸೊ ನೋಡೋಕೆ ಹೋಗಬೇಕು ಮತ್ತು ಅದೇ ಬ್ಲಾಗ್ ಇರುತ್ತೆ. ಮತ್ತು ಇವಾಗ ನಾನು ಡ್ಯಾನ್ಸ್ ಕ್ಲಾಸ್ ಹತ್ರ ಬಂದಿದ್ದೀನಿ. ಸೊ ಡ್ಯಾನ್ಸ್ ಕ್ಲಾಸ್ ಬೇಗ ಮುಗಿಸ್ಕೊಂಡು ಕ್ರಿಕೆಟ್ ಮ್ಯಾಚ್ ಹತ್ರ ಹೋಗಬೇಕು. ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೋ ಇನ್ನೂ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್, ನಾನೇ ಗಾಡಿ ಓಡಿಸ್ಕೊಂಡು ಬಂದಿದ್ದೀನಿ, ಅವರಿಬ್ಬರನ್ನು ಕರ್ಕೊಂಡು ಬಂದಿದ್ದೀನಿ. ಸೊ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಕ್ರಿಕೆಟ್ ಮ್ಯಾಚ್ ಹತ್ರ ಹೋಗ್ಬೇಕು. ನಾನು 10 ಗಂಟೆ ಆಗುತ್ತೆ ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ ಮುಗಿಯೋದಕ್ಕೆ. ಸೊ ಬನ್ನಿ ನೋಡೋಣ. ಒಂಚೂರು ಹಿಂದೆ ಹೋಗು. ಡ್ಯಾನ್ಸ್ ಕ್ಲಾಸಿಂದ ಒಂದು ಟಿಫನ್ ಮಾಡ್ತಿದ್ದೀನಿ, ಚಿಕನ್ನು, ಎಗ್ಗು ಮತ್ತು ರೈಸು. ಸೊ ತಿಂದ್ಬಿಟ್ಟು ಕ್ರಿಕೆಟ್ ಹತ್ರ ಹೋಗಬೇಕು ಗೈಸ್. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಇವಾಗ ತಾನೇ ಕ್ರಿಕೆಟ್ ಗ್ರೌಂಡ್ ಹತ್ರ ಬಂದೆ. ಆಲ್ಮೋಸ್ಟ್ ಒಂದು ಮ್ಯಾಚ್ ಆಗಿರಬೇಕು. ಊಟ ತಿಂದಿದ್ದು ಸ್ವಲ್ಪ ಲೇಟ್ ಆಯಿತು, ಸೊ ಗಾಡಿಯಲ್ಲೇ ಬಂದೆ. ಸೊ ಬನ್ನಿ ಹೋಗೋಣ. ಎಲ್ಲ ಬಂದಿದ್ದಾರೆ ನನ್ನ ಫ್ರೆಂಡ್ಸು ಎಲ್ಲ. ಅಲ್ಲಿ ಹೋಗೋಣ ಬನ್ನಿ. ಮ್ಯಾಚ್ ನಡೀತಿದೆ ಇಲ್ಲಿ ನೋಡಿ, ಬೇಕಂದರೆ ಲೈವ್ ಕೂಡ ಇದೆ. ಲೈವ್ ನಡೀತಿದೆ, ಯಾವುದು ಹೆಸರು ನನಗೆ ಗೊತ್ತಿಲ್ಲ. ಸೊ ನಾವು ಮ್ಯಾಚ್ ನೋಡೋಣ ಅಂತ ನೋಡ್ತಿದ್ದೀವಿ. ಸೊ ಬನ್ನಿ ನೋಡೋಣ. ಅಲ್ಲಿ ನಮ್ಮ ಚಿಕ್ಕಪ್ಪ ಇವರೇ ನೋಡಿ, ನನ್ನ ತಮ್ಮ ನಮ್ಮ ತಮ್ಮ, ಇಲ್ಲಿ ನಮ್ಮ ಅಪ್ಪ, ನಮ್ಮ ಮಾವ. ಇವರು ನಮ್ಮ ಮಾವನೇ ಇಲ್ಲಿ ಕೂತಿರೋರು. ಇವರು ನಮ್ಮ ಅಪ್ಪ, ಇವರು ನಮ್ಮ ಮಾವ. ಎಲ್ಲ ಓದ್ಕೊಂಡು ಮ್ಯಾಚ್ ನೋಡ್ತಿದ್ದಾರೆ. ಯಾಕಂದರೆ ಇವ್ರು ಟೀಮ್ ಆಡ್ತಿಲ್ಲ, ಬೇರೆ 2 ಟೀಮ್ ಆಡ್ತಿದ್ದಾರೆ, 3 ಟೀಮ್ ಇರೋದು. ಸೊ ನೋಡೋಣ ಬನ್ನಿ ಯಾರು ಗೆಲ್ತಾರೋ. ಗ್ರೂಪ್ ಡಿಸ್ಕಷನ್ ಮಾಡ್ತಿದ್ದಾರೆ ಹೆಂಗಾಡೋದು ಏನು ಅಂತ. ಸೊ ಇವ್ರದ್ದು ಇನ್ನೇನು ಆಟ ಬಂತು, ಆ 2 ಟೀಮ್ ಅವ್ರದ್ದು. ಸೊ ಇವರು ಡಿಸ್ಕಷನ್ ಮಾಡ್ತಿದ್ದಾರೆ, ನೆಕ್ಸ್ಟ್ ಇವರೆಲ್ಲ ಹೋಗೋದು ಅದಕ್ಕೆ. ಪ್ರಿಪೇರ್ ಆಗಿಬಿಟ್ಟವ್ರೆ ಡಿಸ್ಕಷನ್ ಎಲ್ಲ ಮಾಡಿ. ನೋಡೋಣ ಹೆಂಗೆ ಆಡ್ತಾರೋ. ಡಿಸ್ಕಷನ್ ಆ ಲೆವೆಲಾಗಿ ಮಾಡ್ತಿದ್ರು. ಸೊ ಬನ್ನಿ ನೋಡೋಣ ಹೆಂಗೆ ಆಡ್ತಾರೋ. ಈ ಮ್ಯಾಚ್ ಇವ್ರು ಗೆದ್ದಂಗವ್ರೆ, ಫುಲ್ ಕುಣಿತಾವ್ರೆ. ಇವರು ಫುಲ್ ಸೀರಿಯಸ್ ಆಗಿ ಏನೋ ಮಾತಾಡ್ತವ್ರೆ. ಸೊ ನೋಡೋಣ ಬನ್ನಿ. ಮೇ ಬಿ ಅವರೇ ಗೆದ್ದಿರ್ಬೇಕು ರೆಡ್ ಮ್ಯಾಚು, ಗೊತ್ತಿಲ್ಲ. ಆದರೆ ನನಗೆ ನೋಡೋಣ ಬಿಡಿ ಏನಾಗುತ್ತೆ. ಗಾಡಿ ಹೆಂಗೆ ಓಡಿಸ್ತಾವನೆ ಗೊತ್ತಾ ಗೈಸ್. ಬಾಟ್ಲಿಗೆ ಗ್ಲುಕೋಸ್ ಹಾಕ್ತಿದ್ದಾನೆ ನಮ್ಮ ಅಣ್ಣ. ಪ್ಲೇಯರ್ಸ್ಗಳು ಸುಸ್ತಾದಾಗ ಆಡಬೇಕಾದ್ರೆ ಕೊಡೋದಕ್ಕೆ ಗ್ಲುಕೋಸ್ ಹಾಕ್ತಿದ್ದಾನೆ. ಎಕ್ಸ್ಪೈರಿ ಡೇಟ್ ಚೆಕ್ ಮಾಡ್ತಾನೆ. ವಾಟರ್ ಬಾಟಲ್ ಹಾಕ್ತಿದ್ದಾರೆ.
ಗಾಯ್ಸ್ ಅದು ಜ್ಯೂಸ್ ಬೇಕಂತೆ, ಜ್ಯೂಸ್ ತೊಗೊಬರಕ್ಕೆ ಹೋಗ್ತಾ ಇದ್ದೀನಿ. ಕಾಸು ಕೊಟ್ಟಿದ್ದಾರೆ, ಸೊ ಬನ್ನಿ ತೊಗೊಬರೋಣ. ನಮ್ಮ ಚಿಕ್ಕಪ್ಪ ಟೀಮು, ಸೊ ಅಲ್ಲಿ ಇರೋರು ಇವ್ರು ನಮ್ಮ ಚಿಕ್ಕಪ್ಪ, ಇವರು ನಮ್ಮ ಚಿಕ್ಕಪ್ಪ, ಇವ್ರು ನಮ್ಮ ಅಪ್ಪ ಮತ್ತು ನಮ್ಮ ಅಣ್ಣ ಇಲ್ಲವನೇ. ಸೊ ಇವರೇ ಓನರ್ಗಳು. ನಮ್ಮ ಚಿಕ್ಕಪ್ಪ ಅಂದ್ರಿಬ್ರು ಓನರ್ಸೇ ಟೀಮು SNV ಟೈಗರ್ಸು. ಸೊ ಇಲ್ಲಿ ನಮ್ಮ ಅಣ್ಣನೂ ಆಡ್ತಿದ್ದಾನೆ, ಇಲ್ಲಿದ್ದಾನೆ ಇವನೇ ನಮ್ಮ ಅಣ್ಣ. ನಮ್ಮ ಅಪ್ಪ ಕೂಡ ಆಡ್ತಿದ್ದಾರೆ. ಸೊ ಇವಾಗ ಜ್ಯೂಸ್ ತೊಗೊಬರೋಣ ಅಂದ್ಬಿಟ್ಟು ಬಂದಿದ್ವಿ. ಓನರ್ಸ್ ಬ್ಯಾನರ್ ಇಲ್ಲಿದೆ ನೋಡಿ, ಓನರ್ಸ್ಗಳು. ಸೊ ಈ ಕಡೆ ಇರೋರು ಇಬ್ಬರು ನಮ್ಮ ಚಿಕ್ಕಪ್ಪ ಅಂದರೆ, ಈ ಸೈಡ್ ಇರೋರು ಈ ಕಡೆ ಇದ್ದೀವಿ. ಹೋಗೋದೆ ಆಲ್ರೆಡಿ ಮ್ಯಾಚ್ ಸ್ಟಾರ್ಟ್ ಆಗ್ತಿತ್ತು. ಇವಾಗ ನಾವು ಬರ್ಬೇಕಾಗಿ ಸೊ ಬನ್ನಿ ಹೋಗೋಣ. ಸೊ ಬನ್ನಿ ಸೊ ಹೋಗ್ಕೊಂಡು ನೋಡ್ತಿದ್ದೀವಿ. ಗಾಳಿ ಹಳ್ಳಿ ಅಂತ ಒಂದು ಸೈಡ್ ತೆಗಿಯೋದಕ್ಕೇನೋ ಟ್ರೈ ಮಾಡ್ತಿದ್ದಾರೆ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಗೈಸ್. ನಾವು ಕೂತ್ಕೊಂಡು ಜ್ಯೂಸ್ ಕುಡ್ಕೊಂಡು ಮ್ಯಾಚ್ ನೋಡ್ತಿದ್ದೀವಿ. ಏನೋ ಇಂಜುರಿ ಆದಂಗಿದೆ, ಗೊತ್ತಿಲ್ಲ, ಏನೋ ಇಂಜುರಿ ಆಗಿದೆ. ಕಳಿಸಿದ್ದಾರೆ ಮಸಾಲ ಮಜ್ಜಿಗೆ ಬೇಕಂತ 50. ಸೊ ತಗೊಬರೋಣ. ಗೈಸ್ ಮಸಾಲ ಮಜ್ಜಿಗೆ ತೊಗೊಳೋದಾಗ ನಂದಿನಿ ಪಾರ್ಲರ್ಗೆ ಬಂದಿದ್ದೀವಿ. ಸೊ ಇದ್ರಲ್ಲಿ ಕೊಡ್ತಿದ್ದಾರೆ, ಸೊ ಬನ್ನಿ ತಗೊಂಡು ಹೋಗೋಣ. ಗೈಸ್ ಟೆಂಟ್ ಹಾಕಿದ್ರು ಇವರೆಲ್ಲ ಹೋಗಿ ಬಿಸಿಲಲ್ಲಿ ಕೂತವ್ರೆ, ಯಾಕಂತ ಗೊತ್ತಿಲ್ಲ. ನಾವಂತೂ ಟೆಂಟ್ ಕೆಳಗಡೆ ಕೂತಿದ್ವಿ. ಗೈಸ್ ಗ್ರೌಂಡಾಗೆ ಕುರಿಗಳು ಬಂದ್ಬಿಟ್ಟವೆ, ಫೀಲ್ಡಿಂಗ್ ಮಾಡೋದಕ್ಕ ಓಡಿಸ್ತಾವೆ. ಗೈಸ್ ನೆಕ್ಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಒಂದು ಮ್ಯಾಚ್ ಆಯಿತು. ಮ್ಯಾಚ್ ಅಂದರೆ ಮ್ಯಾಚ್ ಅಲ್ಲ, ಒಬ್ರದ್ದಾಯಿತು ಬ್ಯಾಟಿಂಗ್. ಇವಾಗ ಇನ್ನೊಂದು ಟೀಮ್ ಬ್ಯಾಟಿಂಗ್ ಮಾಡ್ತಿದ್ದಾರೆ, ನೋಡೋಣ ಬನ್ನಿ ಯಾರಿಗೆ. ಊಟ ಕೊಡ್ತಾರೆ, ಮೇ ಬಿ ಬಿರಿಯಾನಿ ಇತ್ತು. ಸೊ ಬನ್ನಿ ನೋಡೋಣ, ಸಿಕ್ಕಾಪಟ್ಟೆ ಜನ ಅವರೇ. ಸೊ ಬನ್ನಿ ಇಸ್ಕೊಬಂದ್ಮೇಲೆ ಸಿಗ್ತೀನಿ. ಬಿರಿಯಾನಿ ಮಾಡಿದ್ದಾರೆ, ಆದರೆ ನನಗೊಂದು ಪೀಸು ಬಿದ್ದಿಲ್ಲ, ಏಮಾಗಿ ಬಿದ್ದಿದೆ. ಸೊ ಗೈಸ್ ಬನ್ನಿ ಹೋಗೋಣ. ನೋಡಿ ಗೈಸ್ ತಿನ್ನಬೇಕು ಅಂತ ಆಲ್ರೆಡಿ ಹೋಗ್ಬಿಟ್ಟವಳೆ. ಸೊ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ ಇವ್ರದ್ದು. ಬನ್ನಿ ನೋಡೋಣ. ಇವಾಗ ಮಾಡು, ಅಟ್ಲೀಸ್ಟ್ 5 ಆದರೂ ಹಾಕೊಂಡು ಮಾಡು. 1 5 ಬ್ಲಾಗ್ ಮಾಡ್ತಿದ್ದೀನಿ. ಇದು
ಇವಳು ಗಾನ ನಿಮ್ಗೆ ಗೊತ್ತು ನಿಮ್ಮ ಬ್ಲಾಗರ್ ಅವಳು ಏವ ನಾವು ಮೂವರು ಇದ್ದೀವಿ ಇನ್ನವ್ರು ಯಾರೂ ಇಲ್ಲ. ಓಕೆ ಗೈಸ್ ಅಷ್ಟೇ ಬಾಯ್. ನಾವು ಕ್ರಿಕೆಟ್ ನೋಡ್ತಿದ್ದೀವಿ, ನೀವು ನೋಡ್ರಿ ಹಂಗೆ ಬಾಯ್ ಬಾಯ್ ಬಾಯ್. ಬರ್ತಾ ಇಲ್ಲ ಬ್ಲಾಗ್ ಮಾಡಕ್ಕೋಸ್ಕರ ಹಿಡ್ಕೊಳಕ್ ಬರ್ತಾ ಇಲ್ಲ, ಹೆಂಗಂದ್ರೆ ಹಂಗೆ ಹಿಡ್ಕೊಂಡು ನೋಡಿ ಅವಳು ಬ್ಲಾಗ್ ಮಾಡ್ತಾಳಂತೆ ಗೈಸ್. ಅಲ್ಲ ಇವಳು ವ್ಲಾಗ್ ಮಾಡೋಕ್ಕೋಸ್ಕರ ಕ್ರಿಕೆಟ್ ನೋಡಕ್ ಬಂದೋಳೆ ಗೈಸ್. ನೋಡಿ ಎರಡು ಕಿವಿಕ್ ಹಾಕೊಂಡು ಏನ್ ಮಾತಾಡಿದ್ರು ಕೇಳಿಸ್ತಾ ಇಲ್ಲ ಅವಳಿಗೆ. ಅಟೆಂಡ್ ಮಾಡ್ತೀನಿ. ಸುಳ್ಳು ಸುಳ್ಳು ಎಲ್ಲ ಗೈಸ್ ಫೈನಲ್ ಮ್ಯಾಚ್ ನಾನು ಮನೆಗೆ ಹೋಗಿದ್ದೆ, ಮಲಗಿಬಿಟ್ಟಿದ್ದೆ. ಇವಾಗ ಫೈನಲ್ ಮ್ಯಾಚ್ ನಮ್ಮ ಚಿಕ್ಕಪ್ಪ ಟೀಮು 1 ಪಾಯಿಂಟಲ್ಲಿ ಸೋತೋಗ್ಬಿಟ್ಟಂತೆ ಗಾಯ್ಸ್. ಸೋತೋಗ್ಬಿಟ್ರು ಗಾಯ್ಸ್. ಸೊ ಬನ್ನಿ ಇವೆರಡು ಟೀಮಾಗಿ ಯಾರು ಗೆಲ್ತಾರೋ ನೋಡೋಣ ಗಾಯ್ಸ್. ಮರದ ಮೇಲೆಲ್ಲ ಕುತ್ಕೊಂಡು ನೋಡ್ತಿದ್ದಾರೆ ಮ್ಯಾಚ್ನ. ನೋಡಿ ಬೇಕಾದ್ರೆ ಮರದ ಮೇಲೆ ಹೆಂಗೆ ಕೂತಿದ್ದಾರೆ ಅಂತ. ಗೈಸ್ ಗೆದ್ದವ್ರ ಕುರಿ ನೋಡಿ ಹೆಂಗಿದೆ. ಸೊ ಎಲ್ಲ ಪ್ರೈಸ್ ಇನ್ನೇನು ಇವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅದಕ್ಕೆ ಎಲ್ಲ ನಿಂತವ್ರೆ. ಸೊ ಬನ್ನಿ ನಾವು ಹೋಗೋಣ. ಅಳ್ಳಾಡ್ಸ್ಬೇಡ ನನ್ನಲ್ಲೇ. ಗಾಯ್ಸ್ ಟ್ರೋಫಿ ನೋಡಿ ಗಾಯ್ಸ್, ಸಾಕಾಗಿದೆ ಟ್ರೋಫಿ. ಸೆಕೆಂಡು ಪ್ರೈಸು, ಫಸ್ಟ್ ಪ್ರೈಸು, ಮ್ಯಾನ್ ಆಫ್ ದ ಮ್ಯಾಚು ಎಲ್ಲ ಇದೆ ಗಾಯ್ಸ್. ಸ್ಥಳೀಯ ಪಂದ್ಯಕೂಟಕ್ಕೆ ಸಾಕಷ್ಟು ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಬೆಂಬಲ ನೀಡಿ ದುಡಿಸುವಂತಹ ಮತ್ತೊಬ್ಬ ಉದ್ದೇಶದೊಂದಿಗೆ ಕ್ರೀಡಾ ಪ್ರೋತ್ಸಾಹಕರು ಶ್ರೀಯುತ ಸನ್ಮಾನಿತ ಶಂಕರ್ ಮಾತನಾಡುವರು ಎಲ್ಲರಿಗೂ ಮುಖ್ಯ ವೇದಿಕೆ ನಗರಸಭೆಯ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಂಬುಗೆಯ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಹೆಮ್ಮೆಯ ಜನಪ್ರಿಯ ಆಲ್ರೌಂಡರ್ ಆಟಗಾರ ಯಾರಿರ್ಬೋದು? ಎರಡು ತಂಡದ ಆಟಗಾರರ ನಡುವೆ ಒಂದು ಸ್ಪರ್ಧೆ ಏರ್ಪಟ್ಟಿತ್ತು. ಒಂದು ವೇಣು, ಇನ್ನೊಂದು ಅಶ್ವಥಣ್ಣ. ಯಾರಿರ್ಬೋದು ಗೆಸ್ ಮಾಡ್ಬೋದು?
ಜಿಂಕ ಗೈಸ್ ಯಾರೋ ಗೆಲ್ತಾರೆ ಅಂದ್ಕೊಂಡಿದ್ವಿ ಸ್ಟಾರ್ಟಿಂಗ್ ನೋಡಿದ್ರೆ ಇನ್ಯಾರೋ ಗೆದ್ರು. ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಕ್ಚುಲಾಗಿ ವಿನ್ ಆಗಿದ್ದು ಟೈಗರ್ ಟೈಟನ್ಸ್ ಟೀಮು. ಸೊ 3 ವರ್ಷದಿಂದ 3 ವರ್ಷನೂ ಒಂದೊಂದು ಟೀಮ್, ಅಂದರೆ 3 ಟೀಮ್ ಇದೆಯಲ್ಲ, 3 ಟೀಮವರು ಒಂದೊಂದು ವರ್ಷ ಗೆದ್ದಿದ್ದಾರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ಬೆಲ್ಲೈಕನ್ ನೋಡಿ ಒತ್ತೋದು ಮಾತ್ರ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್ ಗೈಸ್, ಸಿಗುವ ಮತ್ತೆ.